ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ತಂದು ಷಡ್ಯಂತ್ರ ಕೇಸ್ನಲ್ಲಿ ಜಯಂತ್ ಮನೆಯನ್ನ ಎಸ್ಐಟಿ ಮಹಜರ್ ಮಾಡಿದೆ. ನಾಳೆಯೂ ಬೆಂಗಳೂರಲ್ಲೇ ಚಿನ್ನಯ್ಯನಿಗೆ ಬೆಂಬಲ ಕೊಟ್ಟಿದ್ದವರ ಮನೆ ಶೋಧಕ್ಕೂ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರಗಳಿಗೆ ಸಾಕ್ಷಿಗಳಿವೆ ಅಂತಿರೋ ಮಟ್ಟನ್ನವರ್ ಬುರುಡೆ ಗ್ಯಾಂಗ್ ಅನ್ನೋದೇ ಕಟ್ಟುಕತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಜಯಂತ್ ಮನೆಯನ್ನೆಲ್ಲ ಎಸ್ಐಟಿ ಜಾಲಾಡಿದೆ, ಮಹಜರು ಮಾಡಿದೆ. ಆದ್ರೆ ಎಸ್ಐಟಿ ತನಿಖೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕಂದ್ರೆ ಜಯಂತ್ ಹೇಳಿದಂತೆ ಚಿನ್ನಯ್ಯ ಬುರುಡೆ ತಂದಿದ್ದು. ಜಯಂತ್ಗೆ ಚಿನ್ನಯ್ಯನನ್ನ ಪರಿಚಯ ಮಾಡಿದವರು ಇದ್ದಾರೆ. ಅವರನ್ನೆಲ್ಲ ಎಸ್ಐಟಿ ಪಟ್ಟಿ ಮಾಡಿಕೊಂಡಿದೆ. ಅವರ ಮನೆಗಳು ಕಚೇರಿಗಳಲ್ಲೂ ಶೋಧ ನಡೆಸೋಕೆ, ಮಹಜರು ಮಾಡೋಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದೆ. ಮುಖ್ಯವಾಗಿ ಬುರುಡೆ ತಂದಿದ್ದ ಚಿನ್ನಯ್ಯನ ಜೊತೆಗಿದ್ದ ವಕೀಲರ ಕಚೇರಿ ಮನೆ ಮಹಜರು ನಡೆಸುವ ಸಾಧ್ಯತೆ ಇದೆ. ಮಾಗಡಿ ರಸ್ತೆ ಕಾಮಾಕ್ಷಿಪಾಳ್ಯದಲ್ಲಿರುವ ವಕೀಲರ ಕಚೇರಿಯಲ್ಲೂ ಎಸ್ಐಟಿ ಮಹಜರು ನಡೆಸಬಹುದು. ಇನ್ನು ಚಿನ್ನಯ್ಯನ ಜೊತೆಗೆ ದೆಹಲಿಗೆ ಹೋಗಿದ್ದ ಗಿರೀಶ್ ಮಟ್ಟಣ್ಣನವರ್ ಮನೆಯನ್ನು ಎಸ್ಐಟಿ ಶೋಧ ನಡೆಸಲಿದೆ. ಚಿನ್ನಯ್ಯನ ಕೈಗೆ ಬುರುಡೆ ಕೊಟ್ಟ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯ ಮನೆ ಹಾಗೂ ಚಿನ್ನಯ್ಯ ಅಂಡ್ ಟೀಮ್ ಅನ್ನ ಭೇಟಿಯಾಗಿದ್ದ ಪ್ರಖ್ಯಾತ ಸ್ವಾಮೀಜಿಯೊಬ್ಬರನ್ನು ಎಸ್ಐಟಿ ವಿಚಾರಣೆ ನಡೆಸೋಕೆ ಸಾಕ್ಷಿ ಸಂಗ್ರಹಿಸುತ್ತಿದೆ. ಚಿನ್ನಯ್ಯ ವಾಸವಿದ್ದ ತಮಿಳುನಾಡಿನಲ್ಲೂ ಮಹಜರು ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಎಸ್ಐಟಿ. ಇಷ್ಟು ಜನರ ಮನೆಗಳು, ಕಚೇರಿಗಳನ್ನು ಎಸ್ಐಟಿ ಮಹಜರು ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಜಯಂತ್ ಮನೆ ಮತ್ತು ಕುಟುಂಬದ ವಿಚಾರಣೆಯನ್ನ ಎಸ್ಐಟಿ ಮುಗಿಸಿದೆ. ನಾಳೆ ಬಹುತೇಕ ಗಿರೀಶ್ ಮಟ್ಟಣ್ಣನವರ ಬೆಂಗಳೂರು ನಿವಾಸದಲ್ಲಿ ಎಸ್ಐಟಿ ಮಹಜರು ನಡೆಸುವ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಬೆಳ್ತಂಗಡಿಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ನ್ಯೂಸ್ 18 ಜೊತೆ ಮಾತಾಡಿದ್ರು. ಬುರುಡೆ ಗ್ಯಾಂಗ್ ಅನ್ನೋದೇ ಕಟ್ಟುಕಥೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿದ್ದಕ್ಕೆ, ಕೊಲೆ ಅತ್ಯಾಚಾರ ನಡೆಸಿದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಅಂದ್ರು. ಆ ಬುರುಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ. ಅವು ಎಲ್ಲ ಸುಮ್ಮನೆ ಅದು ಕಟ್ಟುಕತೆ. ಅದು ಬುರುಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು. ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ತನಿಖೆ ಆಗ್ತಾ ಇದೆ. ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು, ಪಂಚಾಯಿತಿಯಲ್ಲಿ ಆದಂತಹ ಈ ಶವಗಳನ್ನು ಹೂತು ಹಾಕುವಂತಹ ಪ್ರಕ್ರಿಯೆಯಲ್ಲಿ ಆದಂತಹ ಅವ್ಯವಹಾರ, ಇದು ನೇರವಾಗಿ ದಾಖಲೆಗಳನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂತ ಹೇಳಿದ್ರೆ, ಪಂಚಾಯಿತಿಯವರು ಶವಗಳನ್ನು ಹೂತು ಹಾಕೇ ಇಲ್ಲ. ಬರೀ ಪಂಚಾಯಿತಿಯ ರೆಸಿಪ್ಟ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ, ಕರ್ಮಚಾರಿಗಳನ್ನ, ಅವರ ಸಿಗ್ನೇಚರ್ಗಳನ್ನ ಇವರೇ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗ್ ಪರಿಚಯ ಆದ್ರು? ಗಿರೀಶ್ ಮಟ್ಟಣ್ಣವ್ರ ಚಿನ್ನಯ್ಯನ ಹುಡುಕದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನು ಹುಡ್ಕೊಂಡು ಬಂದ್ರ ಅಂತ? ನೋಡಿ, ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ. ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಾವಂತರೂ ಅವ್ನು ಖಂಡಿತ ಹುಡ್ಕೊಂಡು ಹೋಗಿಲ್ಲ. ನಾವು ಸೋಷಿಯಲ್ ಆಕ್ಟಿವಿಸ್ಟು. ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನು 100 ಜನ ನಮಗೆ, ಮಹೇಶ್ ಶೆಟ್ಟರ್ಗೆ, ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು. ಎಸ್ಐಟಿ ಯಾವುದೇ ತನಿಖೆ ಮಾಡಿದ್ರು ಅದಕ್ಕೆ ದಾಖಲೆ ಕೊಡ್ತೀವಿ, ವಿಚಾರಣೆಗೆ ಕರೆದ್ರು ಹೋಗ್ತೀವಿ ಅಂತ ಮಟ್ಟಣ್ಣನವರ್ ಹೇಳಿದ್ರು. ಚಿನ್ನಯ್ಯ ಕಾನೂನು ಹೋರಾಟಕ್ಕೆ ಬೆಂಬಲ ಕೇಳಿದ್ದ ಅಂತಾನು ಮಟ್ಟಣ್ಣನವರ್ ಹೇಳಿದ್ರು. ಸೌಜನ್ಯ ಕೇಸ್ನಲ್ಲೂ ಚಿನ್ನಯ್ಯನೇ ಸಾಕ್ಷಿದಾರ ಅಂತಾನು ಹೇಳಿದ್ರು. ಇದರ ಮಧ್ಯೆನೇ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಅನ್ನೋರು ಎಸ್ಐಟಿಗೆ ಹೊಸ ಅರ್ಜಿ ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ಗೆ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿ. ಚಿನ್ನಯ್ಯನಿಗೆ ಎಸ್ಐಟಿ ಸೂಕ್ತ ರಕ್ಷಣೆ ಒದಗಿಸಬೇಕು. ಚಿನ್ನಯ್ಯನನ್ನ ಹೊರಗೆ ಬಿಟ್ರೆ ಅವನ ಪ್ರಾಣಕ್ಕೆ ಆಪತ್ತು. ಹೀಗಾಗಿ ಎಸ್ಐಟಿ ವಶದಲ್ಲೇಗಿರಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ರು. ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ. ಎಂತಂತೆ ಕೆಲವು ಕೇಸಸ್ಗಳಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದ್ರೆ, ಇನ್ನು ಈಗ ಚಿನ್ನಯ್ಯನ ಎಸ್ಐಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ SIT ಅವರು ಇದರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡ್ಲಿಕ್ಕೆ ಬಂದದ್ದು. ಇದಿಷ್ಟು ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರ ಹೇಳಿಕೆಯಾದ್ರೆ, ಇನ್ನೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಸಮೀರ್ ನನ್ನ ವಿಚಾರಣೆಗೆ ಕರೆದಿದ್ರು. ಎಸ್ಐಟಿ ಕಚೇರಿಗೆ ಬಂದಿದ್ದ ಸಮೀರ್ ತನ್ನ ಬಳಿ ಇದ್ದ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಕೆಲವು ದಾಖಲೆಗಳನ್ನ ಎಸ್ಐಟಿಗೆ ಕೊಟ್ಟಿದ್ದಾನೆ. ಸೆಪ್ಟೆಂಬರ್ 3ರಂದು ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ.
ಒಟ್ಟಾರೆ ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಗೃಹ ಸಚಿವ ಪರಮೇಶ್ವರ್ರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಭೇಟಿಯಾಗಿ ತನಿಖಾ ವರದಿಯ ಮಾಹಿತಿ ಕೊಟ್ಟಿದ್ದಾರೆ. ಮಹಾಂತಿ ಅವರು ಭೇಟಿಯಾಗಿದ್ದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ತನಿಖೆ ಮುಗಿಯುವವರೆಗೆ ಯಾವ ವಿಚಾರವನ್ನು ಹೇಳಲ್ಲ. ಎಸ್ಐಟಿಗೂ ನಾನು ಯಾವುದೇ ಡೈರೆಕ್ಷನ್ ಕೊಡಲ್ಲ. ಎಸ್ಐಟಿಗೆ ಯಾವುದೇ ಟೈಮ್ ಬೌಂಡ್ ಕೊಡಲು ಆಗುವುದಿಲ್ಲ ಅಂದ್ರು. ಇದು ಹಿಂಗೆ ಆಗುತ್ತೆ, ಆಗಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಬರೋಲ್ಲ. ಅಂತ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು, ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ್ ಆಗೋದಿಲ್ಲ. ಎಸ್ಐಟಿ ತನಿಖೆಗೂ ಎನ್ಐಎ ತನಿಖೆ ನೋಡಿ, ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. ಎಸ್ಐಟಿಯನ್ನ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಏನೇ ಆಗ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ಅಧ್ಯಾಯಗಳು, ಹೊಸ ಕಥಾ ಹಂದರಗಳು ಶುರುವಾಗ್ತಿದೆ. ಆದ್ರೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದೇ ಇನ್ನೂ ನಿಗೂಢ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ.